ನಮಸ್ಕಾರ ಸ್ನೇಹಿತರೆ, ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಪ್ರತಿಮಾ. ಇವತ್ತು ನಾವು ಬಸಳೆ ಸೊಪ್ಪಿನ ಸುಕ್ಕ ಮಾಡೋಣ. ಬಸಳೆ ಸೊಪ್ಪಿನ ಸುಕ್ಕ ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ರುಚಿಕರವಾಗಿರುತ್ತೆ. ಇಲ್ಲಿ ನಾನು ಬಸಳೆ ದಂಟನ್ನು ಮೊದಲೇ ಬೇಯಿಸಿ ತಗೊಂಡಿದ್ದೇನೆ. ಯಾಕಂತಂದರೆ ಈ ದಂಟು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಾನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೇನೆ ಅದನ್ನು. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಒಂದು 5 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈ ಬಸಳೆ ಸೊಪ್ಪು ತಿನ್ನೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ವೃದ್ಧಿಸೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗೆ ಹಿಮೋಗ್ಲೋಬಿನ್ ಅಂಶವನ್ನು ಇದು ಜಾಸ್ತಿ ಮಾಡುತ್ತೆ. ನಮಗಿರುವಂಥ ರಕ್ತಹೀನತೆಯನ್ನು ಇದು ಕಡಿಮೆ ಮಾಡುತ್ತೆ. ಇಲ್ಲಿ 1 ಸ್ಪೂನು ಧನಿಯಾ, ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಒಂದು ಕಾಲು ಸ್ಪೂನು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಈ ಬಸಳೆ ಸೊಪ್ಪನ್ನು ನಾವು ಆವಾಗವಾಗ ನಮ್ಮ ಒಂದು ಅಡುಗೆಯಲ್ಲಿ ಬಳಸ್ತಾ ಇರೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಸೊಪ್ಪಿದು. ನಮ್ಮ ಮಂಗಳೂರು, ಕುಂದಾಪುರ ಕಡೆ ಎಲ್ಲ ಬಸಳೆ ಸೊಪ್ಪು ಅಂದರೆ ತುಂಬಾ ಇಷ್ಟ, ತುಂಬಾ ಪ್ರಿಯವಾಗಿದೆ. ಎಲ್ಲರಿಗೂ ಕೂಡ ತುಂಬ ಇಷ್ಟಪಡುವಂಥ ಸೊಪ್ಪಿದು. ಇವಾಗ ಇದು ಮಸಾಲೆಗೆ ಒಂದು 4-5 ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ, ತಣ್ಣಗಾಗಲಿ ಅದು. ಅಷ್ಟರಲ್ಲಿ ನಾನು ಅದೇ ಫ್ಯಾನಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗುವಾಗ ನಾನೊಂದು ಅರ್ಧ ಸ್ಪೂನು ಸಾಸಿವೆ, ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 5-6 ಎಸಳು ಕರಿಬೇವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಲಿ. ಇಲ್ಲಿ ನಾನು 1 ಈರುಳ್ಳಿ, 2 ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನು ಹಾಗೆ ಹಾಕ್ಕೊಳ್ತೇನೆ. 2 ಒಟ್ಟಿಗೆ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಈರುಳ್ಳಿ ಫ್ರೈ ಆದಮೇಲೆ ಕೂಡ ಟೊಮೆಟೊ ಹಾಕ್ಕೊಳ್ಬೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಡೋಣ. ಈರುಳ್ಳಿ ಮತ್ತು ಟೊಮೆಟೊ ಕೂಡ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆಗ್ತಾ ಬಂತು. ನಾವು ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಬಸಳೆ ಸೊಪ್ಪನ್ನು ಸೇರಿಸುವ. ಸೊಪ್ಪನ್ನು ಬೇಯಿಸ್ಕೊಂಡಿಲ್ಲ ನಾನಿಲ್ಲಿ, ಇದರ ದಂಟನ್ನು ಮಾತ್ರ ಬೇಯಿಸಿದ್ದೇನೆ. ಸೊಪ್ಪಿನ ಜೊತೆ ದಂಟು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ತುಂಬ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಅಂತ ನಾನು ದಂಟನ್ನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೀವು ಒಟ್ಟಿಗೆ ಬೇಯಿಸ್ತೀನಿ ಅಂದರೂ ಕೂಡ ಬೇಯ್ತದೆ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ ಇದು ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಇದು ಫುಲ್ ಆಗಿದೆ ಅಲ್ವಾ? ಇದು ಸ್ವಲ್ಪ ಹೊತ್ತು ಬಾಡಿದ ತಕ್ಷಣ ಇನ್ನು ಫುಲ್ ಕಡಿಮೆ ಆಗುತ್ತೆ ನೋಡಿ. ಇದು ಸ್ವಲ್ಪ ಬಾಡಲಿಕ್ಕೆ ಬಿಡ್ತೇನೆ. ಇವಾಗ ಬಾಯ್ಲ್ ಆಗ್ತಾ ಆಗ್ತಾ ಇದು ಫುಲ್ ಕಡಿಮೆ ಆಗ್ತದೆ. ಇವಾಗ ನೋಡಿ ಬೇಯ್ತಾ ಬಂತು ಅಲ್ವಾ? ಆವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ನೀವು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ ಆಗಿರೋದ್ರಿಂದ ಮಿಕ್ಸ್ ಮಾಡಿದರೆ ಚೊಲ್ಲುತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡ್ಕೊಂಡಿಲ್ಲ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯಲಿಕ್ಕೆ ಬಿಡ್ತೇನೆ ನೋಡಿ. ಇವಾಗ ನೋಡಿ ಎಷ್ಟು ಕಡಿಮೆ ಆಯ್ತಲ್ವಾ? ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ನಾನು ಎಲ್ಲವನ್ನು ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ, ಅಂದರೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ಫುಲ್ಲು ಪೌಡ್ರ್ ಮಾಡೋದು ಬೇಡ, ಸ್ವಲ್ಪ ತರಿತರಿಯಾಗಿ ಈಗ ಪೌಡ್ರ್ ಮಾಡ್ಕೊಂಡು ಬಂದೆ ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನಾನಿಲ್ಲಿ 1 ಕಪ್ಪು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು 1 ಕಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಅದರಲ್ಲೇ ಹಾಕಿ ಜಾಸ್ತಿ ಇದನ್ನು ನೀವು ರುಬ್ಲಿಕ್ಕೆ ಹೋಗಬೇಡಿ, 1 ಸಲ ತಿರುಗಿಸಿದರೆ ಸಾಕು. ಆ ಮಸಾಲೆ ಜೊತೆ ಈ ಕಾಯಿ ತುರಿ ಮಿಕ್ಸ್ ಆದರೆ ಸಾಕು. ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಮ್ಮ ಬಸಳೆ ಸೊಪ್ಪಿನ ಸುಕ್ಕ ಮಾಡಲಿಕ್ಕೆ. ಇವಾಗ ನಾವು ಒಲೆ ಮೇಲೆ ಇಟ್ಟಿರೋದು ಏನಾಯಿತು ನೋಡೋಣ. ಚೆನ್ನಾಗಿ ಬೆಂದು ಕೂಡ ಬಂದಿದೆ, ತೆಗೆದು ನೋಡೋಣ. ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾನು ಬೇಯಿಸಿ ಇಟ್ಕೊಂಡಿದ್ದೇನಲ್ಲ, ಆ ದಂಟನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ಈಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ನಾನು ಬಸಳೆ ಸೊಪ್ಪಿನ ದಂಟನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ. ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಸೊಪ್ಪಿಗೆ ಎಷ್ಟು ಬೇಕಷ್ಟು. ಈಗ ನಾವು ಮಸಾಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮಸಾಲೆ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಳುವ. ತೆಂಗಿನಕಾಯಿ ತುರಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು. ಇದಕ್ಕೆ ನೀರೇನು ಸೇರಿಸಲಿಕ್ಕೆ ಹೋಗಬೇಡಿ, ಯಾಕಂದರೆ ಬಸಳೆ ಸೊಪ್ಪಿನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದು. ಅದೇ ನೀರು ಸಾಕಾಗುತ್ತೆ, ನಾವು ನೀರೇನು ಸೇರಿಸೋದು ಬೇಡ. ಈಗ ಚೆನ್ನಾಗಿ ಮಸಾಲೆಯನ್ನು ಸೊಪ್ಪಿನ ಜೊತೆ ಮಿಕ್ಸ್ ಮಾಡುವ. ಎಲ್ಲ ಮಸಾಲೆ ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾನು ಹೀಗೆ ಬಿಡ್ತೇನೆ. ಅಂದರೆ ಆ ಮಸಾಲೆ ಎಲ್ಲ ಸೊಪ್ಪು ದಂಟು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕೂಡಲಿ ಅಂತ ಹೇಳಿ. ಇವಾಗ ತೆಗೆದು ನೋಡೋಣ. ನೋಡಿ, ಪರ್ಫೆಕ್ಟ್ ಆದ ನಮ್ಮ ಬಸಳೆ ಸೊಪ್ಪಿನ ಸುಕ್ಕ ರೆಡಿಯಾಗಿದೆ. ಇದು ನಮ್ಮ ಕೊಚ್ಚಕ್ಕಿಗೆ, ನಮ್ಮ ಕುಂದಾಪುರ ಮಂಗಳೂರು ಸೈಡೆಲ್ಲ ಕುಸುಬಲಕ್ಕಿ ಗಂಜಿ ಮಾಡ್ತಾರೆ. ಆ ಗಂಜಿ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ದೋಸೆ, ಚಟ್ನಿ, ರೊಟ್ಟಿ ಯಾವುದ್ರ ಜೊತೆ ಕೂಡ ತಿನ್ಬೋದು. ಇವಾಗ ಇದನ್ನೊಂದು ತಟ್ಟೆಗೆ ಸರ್ವ್ ಮಾಡುವ. ನೋಡಿದ್ರಲ್ವಾ ಬಸಳೆ ಸೊಪ್ಪಿನ ಸುಕ್ಕ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.